ಹೊಡೆಯುವ ಕೈ ಒಂದು, ಕಣ್ಣೊರೆಸುವ ಕೈ ಒಂದು, ಕರಗದ ಕಲ್ಲೊಂದು, ಕರುಣೆಯ ಕಡಲೊಂದು, ಹೊಡೆಯುವ ಕೈ ಒಂದು, ಕಣ್ಣೊರೆಸುವ ಕೈ ಒಂದು. ನಮಸ್ಕಾರ ವೀಕ್ಷಕರೇ, ಕಣ್ಣರಿಸುವ ಕೈಗಳು ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕಳೆದ 4-5 ವಾರಗಳಿಂದ ತಾವು ನೋಡ್ತಾ ಬಂದಿದ್ದೀರಾ, ರೋಟರಿ ತನ್ನದೇ ಆದ ಛಾಪಿನಲ್ಲಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬಂದಿದೆ. ವೀಕ್ಷಕರೇ, ಈಗ ಹಲವಾರು ದಿನಗಳಿಂದ ತಾವು ನೋಡ್ತಾ ಇದ್ದೀರಾ, ಸಾವು, ನೋವು, ಆಕ್ಸಿಜನ್ ಸಿಗ್ತಾ ಇಲ್ಲ, ಸಿಲಿಂಡರ್ ಸಿಗ್ತಾ ಇಲ್ಲ, ICU ಸಿಗ್ತಾ ಇಲ್ಲ, ಬೆಡ್ ಸಿಗ್ತಾ ಇಲ್ಲ, ಹೀಗೆ ಸಾಕಷ್ಟು ನೋವು ತರುವಂಥ ವಿಷಯಗಳು ನಮ್ಮ ಕಣ್ಮುಂದೆ ನಡೀತಾ ಇದೆ. ನಮ್ಮ ಒಡನಾಟದಲ್ಲಿದ್ದಂಥ ಸಾಕಷ್ಟು ಮಂದಿ ಇವತ್ತಿನ ದಿವಸ ಇಲ್ಲವಾಗಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ರೋಟರಿ ತನ್ನ ಶಕ್ತಿ ಮೀರಿ ನೊಂದವರ ಕಣ್ಣೊರೆಸುವ ಕಾರ್ಯವನ್ನು ಮಾಡ್ತಾ ಬಂದಿದೆ. ಈ ಒಂದು ಕಾರ್ಯದಲ್ಲಿ ತಮ್ಮೆಲ್ಲರ ಸಹಕಾರ ಹಾಗೂ ಸಹಭಾಗಿತ್ವ ಅತ್ಯವಶ್ಯಕವಾಗಿದೆ. ಈ ಒಂದು ಕಾರ್ಯದಲ್ಲಿ ರೋಟರಿ ಜೊತೆ ಕೈಗೂಡಿಸ್ಬೇಕು ಅಂತ ಹೇಳಿ ತಮಗೆಲ್ಲ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ಈ ಜೀವನ್ ಮರಣ ಹೋರಾಟ ಸಂದರ್ಭದಲ್ಲಿ ಚಿಕಿತ್ಸೆಗಾಗಿ ಹಾಗೂ ಜೀವರಕ್ಷಕ ಸಾಧನೆಗಳಿಗಾಗಿ ಎಲ್ಲ ಕಡೆ ಹಾಹಾಕಾರ ಕಾಣಿಸ್ತಾ ಇದೆ. ಈ ನಿಟ್ಟಿನಲ್ಲಿ ರೋಟರಿಯಿಂದ ಆಕ್ಸಿಜನ್ ಸಿಲಿಂಡರ್ಸ್ನ ಪ್ರೊವೈಡ್ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿಕೊಂಡು ಸಾಕಷ್ಟು ಕಡೆ ಗೌರ್ಮೆಂಟ್ ಸೆಕ್ಟರಲ್ಲಿ, ಪ್ರೈವೇಟ್ ಸೆಕ್ಟರ್ನಲ್ಲಿ ನಾವು ಆಕ್ಸಿಜನ್ ಸಿಲಿಂಡರ್ಸ್ನ ಕೊಡೋದಕ್ಕೆ ಮುಂದಾದ್ವಿ. ಈ ಒಂದು ಕಾರ್ಯದಲ್ಲಿ ಆಕ್ಸಿಜನ್ ಸಿಲಿಂಡರ್ಸ್ ಅವಶ್ಯಕತೆ ಎಲ್ಲಿದೆ ಅಂತ ನಾವು ನೋಡೋಕೆ ಹೊರಟಾಗ ಮೊದಲನೇದಾಗಿ ಕಂಡಿದ್ದು ನಮಗೆ ಕೋವಿಡ್ ಕೇರ್ ಸೆಂಟರ್ ಬಸವೇಶ್ವರ ನಗರ. ಈ ಒಂದು ಸೆಂಟ್ರಲ್ಲಿ 150 ಹಾಸಿಗೆಗಳಿದೆ. ಆ 150 ಜನಕ್ಕೆ ಅಟ್ಲೀಸ್ಟ್ ಒಂದು 10 ಜನಕ್ಕೆ 15 ಜನಕ್ಕೆ ನಾವು ಈ ಆಕ್ಸಿಜನ್ ಸಿಲಿಂಡರ್ಸ್ನ ಅವಶ್ಯಕತೆ ಇದೆ ಅಂತ ಮನಗಂಡು ಒಂದು 20 ಸಿಲಿಂಡರ್ಸ್ನ ನಾವು ಅಲ್ಲಿಗೆ ಕೊಟ್ಟಿದ್ದೀವಿ. ರೋಟರಿ ಮಾಲ್ಗುಡಿ ವತಿಯಿಂದ ಯುನಾನಿ ಹಾಸ್ಪಿಟಲ್ ಅಂತೇಳಿ ಇಲ್ಲಿ ಒಂದು ಬಸವೇಶ್ವರ ನಗರ ಹೌಸಿಂಗ್ ಬೋರ್ಡ್ ಹತ್ರ ಏನಿದೆ, ಇಲ್ಲಿ ಒಂದು 100 ಬೆಡ್ಡಿನ ಕೋವಿಡ್ ಕೇರ್ ಸೆಂಟರ್ನ ಮಾಡಿದ್ದಾರೆ. ಇಲ್ಲಿಗೆ ನಮ್ಮ ರೋಟರಿ ಕಡೆಯಿಂದ ಸುಮಾರು 20 ಆಕ್ಸಿಜನ್ ಸಿಲಿಂಡರ್ಗಳನ್ನು ಇಲ್ಲಿ ಕೊಡ್ತಾಯಿದ್ದೀವಿ. ಇದೇ ರೀತಿ ಆ ಕಡೆ ವಿಜಯನಗರ ಭಾಗದಲ್ಲಿ ಇನ್ನೊಂದು ಕೋವಿಡ್ ಕೇರ್ ಸೆಂಟರ್ ಇದೆ, ಅಲ್ಲಿಗೂ ಸಹ 20 ಆಕ್ಸಿಜನ್ ಸಿಲಿಂಡರ್ನ ಇದನ್ನು ಒದಗಿಸಲಾಗ್ತಾ ಇದೆ. ಕೆಲವು ಕಡೆ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಈ ಸಿಲಿಂಡರ್ಸ್ಗೆ, ಆಕ್ಸಿಜನ್ಗೆ ಸಾಕಷ್ಟು ಹಾಹಾಕಾರ ಇತ್ತು. ಅಂಥ ಕಡೆ ನಾವು ಮನಗಂಡು ನಮ್ಮ ರೊಟೇರಿಯನ್ಸು ಅವರವರ ಏರಿಯಲ್ಲಿ ಇರ್ತಕ್ಕಂಥ ಒಂದು ಪ್ರೈವೇಟ್ ಹಾಸ್ಪಿಟಲ್ಸ್ಗೆ, ಉದಾಹರಣೆ ಹೇಳಬೇಕು ಅಂತಂದರೆ BMS ಹಾಸ್ಪಿಟ್ಲು ಬಸವನಗುಡಿಯಲ್ಲಿ, ಗುಣಿಶೀಲ ನರ್ಸಿಂಗ್ ಹೋಮ್, ಮಾಧವನ್ ಪಾರ್ಕ್, ಮಾರುತಿ ನರ್ಸಿಂಗ್ ಹೋಮ್, ರಾಘವೇಂದ್ರ ನರ್ಸಿಂಗ್ ಹೋಮ್, ಈ ಥರ ಸಾಕಷ್ಟು ಹಾಸ್ಪಿಟ್ಲ್ಗಳಿಂದ ನಮ್ಗೆ ಅವಶ್ಯಕತೆ ಇದೆ ಅಂತ ಕೇಳಿಬಂತು. ಸೊ ಅಂಥ ಕಡೆ 2, 3, 4 ಈ ಥರ ಬೇಕಾದಂಥ ಅವಶ್ಯಕತೆ ಇರುವಂಥ ಸಿಲಿಂಡರ್ಸ್ನ ನಾವು ಕೊಟ್ಟು ಒಂದು ಸುಗಮವಾಗಿ ನಡೆಯುವಂಥ ಕೆಲಸ ನಾವೀಗ ಮಾಡಿದ್ದೀವಿ.
ಡಿಸ್ಟ್ರಿಕ್ಟ್ 3190 ಏನಿದ್ದಾರೆ ರೋಟ್ರಿ ಕ್ಲಬ್ ವತಿಯಿಂದ ವೆಸ್ಟ್ ಝೋನಲ್ಲಿ ಕೋವಿಡ್ ಕೇರ್ ಸೆಂಟರ್ಸನ್ನು ನಾವು ಓಪನ್ ಮಾಡಿದ್ವಿ. ಸೊ ಅಲ್ಲಿ ಒಂದು ಕೋವಿಡ್ ಕೇರ್ ಸೆಂಟರ್ಸ್ಗೆ 20 ಆಕ್ಸಿಜನ್ ಸಿಲಿಂಡರ್ಸನ್ನು ಸಪ್ಲೈಯನ್ನು ನಮಗೆ ಮಾಡಿದ್ದಾರೆ. ಅದಾದ ನಂತರ ನಮ್ಮಲ್ಲಿರ್ತಕ್ಕಂಥ ಕ್ರಿಮಿಟೋರಿಯಾ ಏನಿದೆ ಅಲ್ಲಿ 25 ಸ್ಟ್ರೆಚರ್ಸನ್ನು ಸಹ ಕೊಟ್ಟಿದ್ದಾರೆ, PPE ಕಿಟ್ಸನ್ನು ಸಹ ಕೊಟ್ಟಿದ್ದಾರೆ. ಇನ್ನೂ ಇರ್ತಕ್ಕಂಥ CCC ಸೆಂಟರ್ಸ್ ಏನಿದೆ ಅಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಸನ್ನು ಸಹ ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಮುಂದೆ ಬಂದು ನಮ್ಮ BBMPನ ಕೋವಿಡ್ ಕೇರ್ ಸೆಂಟರ್ಸ್ ಏನಿದೆ ಅಥವಾ ಬೇರೆ ಯಾವುದು ಕ್ರಿಮಿಟೋರಿಯಾ ಇದೆ ಅಲ್ಲಿ ಅವಶ್ಯಕತೆ ಇರತಕ್ಕಂಥ ಆಕ್ಸಿಜನ್ ಸಿಲಿಂಡರ್ಸ್ ಆಗಿರ್ಬೋದು, PPE ಕಿಟ್ಸ್ ಆಗಿರ್ಬೋದು, ಸ್ಟ್ರೆಚರ್ಸ್ ಆಗಿರ್ಬೋದು ಕೊಡೋಕ್ಕೆ ಮುಂದೆ ಬಂದು ಕೊಟ್ಟಿದ್ದಾರೆ, ಸಹಕಾರ ಮಾಡಿದ್ದಾರೆ. ಅವರಿಗೆ BBMP ವತಿಯಿಂದ ಅವರ ಅಧ್ಯಕ್ಷರು ಏನಿದ್ದಾರೆ, ಗವರ್ನರ್ ಏನಿದ್ದಾರೆ ನಾಗೇಂದ್ರ ಪ್ರಸಾದ್, ಆಮೇಲೆ ಅವರು ಮೆಂಬರ್ಸ್ ಏನಿದ್ದಾರೆ ಎಲ್ಲರಿಗೂ, ಮತ್ತು ಮಹದೇವ್ ಪ್ರಸಾದ್ ಅವರೆಲ್ಲ ಏನಿದ್ದಾರೆ ಅವರಿಗೆ ನಾನು BBMP ವತಿಯಿಂದ ಧನ್ಯವಾದಗಳನ್ನು ಹೇಳ್ತೀನಿ. I think this is the time the government should come out, the BBMP should come out and ask all the NGOs. There are a lot of NGOs, Rotary ಒಂದೇ ಅಲ್ಲ, Rotary ಥರ ಸುಮಾರು NGOs ಇದ್ದಾರೆ. They are all prepared, they are all already doing a lot of work. Even the hospitals ಕೂಡ, private hospitals ಇರ್ಬೋದು ಅಥವಾ private organizations ಇರ್ಬೋದು, everybody are doing. Today we are getting calls from many places. ನಾವು ಇಲ್ಲೊಂದು ಜಾಗ ಕೊಡ್ತೀವಿ, ಬೆಡ್ಸ್ ಹಾಕೋಕ್ಕಾಗುತ್ತಾ, 100 ಬೆಡ್ಸ್ ಹಾಕ್ತೀರಾ, 50 ಬೆಡ್ಸ್ ಹಾಕ್ತೀರಾ, 30 ICUs ಮಾಡ್ತೀರಾ. ಗೌರ್ಮೆಂಟ್ ಆಫೀಸರ್ಸ್ they are coming out and saying, like many government officers, they are coming out and saying ನಮ್ಮ ಜಾಗ ಇದೆ, ದಯವಿಟ್ಟು ಮೇಕ್ ಯೂಸ್ ಆಫ್ ದಿಸ್, ಪ್ಲೀಸ್ ಡೂ ಸಮಥಿಂಗ್ ಗುಡ್ ಅಂತ. ಈ ರೀತಿಯಲ್ಲಿ ಐ ಥಿಂಕ್ BBMP ಆಲ್ಸೋ ಶುಡ್ ಕಮ್ ಔಟ್ ಓಪನ್ಲಿ and request through medias to all the NGOs to come together and support the government to the best of their knowledge and best of their ability. ಈ ಆಕ್ಸಿಜನ್ ಸಿಲಿಂಡರ್ ಜೊತೆಯಲ್ಲಿ ನಮಗೆ ಇನ್ನೊಂದು ಅವಶ್ಯಕತೆ ಇದೆ ಅಂತ ಮನಗಂಡು, ಅದೇನಪ್ಪ ಅಂತಂದರೆ ಈ ಕ್ರಿಮಿಟೋರಿಯಮ್ಸಲ್ಲಿ ಶವನ ಸಾಗಿಸೋದಕ್ಕೆ ಟ್ರಾಲೀಸ್ ಇರಲಿಲ್ಲ. ಈ ಟ್ರಾಲೀಸ್ನ ನಾವು ಕೊಡಬೇಕು ಅಂತ ಡಿಸೈಡ್ ಮಾಡಿ ಈ 7 ಕ್ರಿಮಿಟೋರಿಯಮ್ಸ್ಗೆ ತಲಾ ಒಂದೊಂದು 5 ಟ್ರಾಲೀಸ್ನ ನಾವು ಕೊಟ್ಟಿದ್ದೀವಿ. ಅದ್ರ ಜೊತೆಲಿ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ PPE ಕಿಟ್ ಅವಶ್ಯಕತೆ ಇದೆ ಅಂತ ಕೂಡ ಅವ್ರಿಗೆ PPE ಕಿಟ್ಸ್ ಕೂಡ ನಾವು ಕೊಟ್ಟಿದ್ದೀವಿ. ಅವ್ರಿಗೆ ಬೇಕಾದಂಥ ಗ್ಲೌಸಸ್ಸು ಜೊತೆಗೆ ಸ್ಯಾನಿಟೈಸರ್ಸು ಇದನ್ನೆಲ್ಲ ಕೂಡ ನಾವು ಅಲ್ಲಿಗೆ ಸಪ್ಲೈ ಮಾಡಿಕೊಟ್ಟಿದ್ದೀವಿ. ಇದಕ್ಕೆ ನಾವು ನಮ್ಮ ಹೆಗ್ಗಳಿಕೆ ಅಂತ ನಾನು ಹೇಳ್ಕೊಳ್ತಾ ಇಲ್ಲ, ಇದನ್ನು ನಾವು ಸರ್ಕಾರದ ಜೊತೆ ರೋಟ್ರಿ ಕೂಡ ನಿಂತಿದೆ ಅನ್ನೋದಕ್ಕೋಸ್ಕರ ಈ ಒಂದು ವಿಚಾರ ತಮ್ಮಲ್ಲಿ ನಾನು ಶೇರ್ ರೋಟ್ರಿ ಸಂಸ್ಥೆಯಿಂದ ಇವತ್ತು BBMPಗೆ 25 ಸ್ಟ್ರೆಚರ್ಸ್ನ ಕೊಟ್ಟಿದ್ದಾರೆ ವಿದ್ಯುತ್ ಚಿತಾಗಾರಗಳ ಉಪಯೋಗಕ್ಕಾಗಿ. ಈ ಮೊದಲು ಕೂಡ 10 ಸ್ಟ್ರೆಚರ್ಗಳನ್ನ ದಾನವಾಗಿ ಕೊಟ್ಟಿದ್ದಾರೆ. ಕೋವಿಡ್ ಕೇರ್ ಸೆಂಟರ್ಗೆ ಅಂತ 20 ಮತ್ತು ಇನ್ನೂ 20 ಒಟ್ಟು 40 ಆಕ್ಸಿಜನ್ ಸಿಲಿಂಡರ್ಗಳನ್ನ ಕೂಡ ನೀಡಿದ್ದಾರೆ ಇವರು. ಅದು ಕೂಡ ಭಾಳ ಶ್ಲಾಘನೀಯವಾದಂಥ ಕೆಲಸ ಆಗಿದೆ. ನಮಗೆ ಈ COVID-19 ಇರುವಂಥ ಈ ಕ್ಲಿಷ್ಟ ಪರಿಸ್ಥಿತಿನಲ್ಲಿ ಇವರ ಸಹಾಯ ಆಸರೆ ನೀಡಿರೋದು ಬಹಳ ಅನುಕೂಲ ಆಗಿದೆ. ನಾನು ನಮ್ಮ ಸಂಸ್ಥೆ ವತಿಯಿಂದ ಇವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಭಾಳ ಆಭಾರಿಯಾಗಿದ್ದೀನಿ ಇವರ ಮಾನವೀಯ ದೃಷ್ಟಿಕೋನಕ್ಕೆ, ಸಹಾಯ ಹಸ್ತಕ್ಕಾಗಿ. ಈ ದಿನ ಕ್ರಿಮಿಟೋರಿಯಂ ಸೆಂಟರ್ಸಲ್ಲಿ ಏನಿದೆ ಬೆಂಗಳೂರಲ್ಲಿ, ಎಲ್ಲ ಕ್ರಿಮಿಟೋರಿಯಂ ಸೆಂಟರ್ಗೆ 3 ಥರದಲ್ಲಿ ಟೋಟಲಾಗಿ 25 ಸ್ಟ್ರಕ್ಚರ್ಗಳನ್ನು ಈ ದಿನದ ನಮ್ಮ ರೋಟರಿ ಮಾಲ್ಗುಡಿ ಕಡೆಯಿಂದ ನಾವು ಒದಗಿಸ್ತಾ ಇದ್ದೀವಿ. ಈಗಾಗಲೇ ಎಲ್ಲ ಸ್ಟ್ರಕ್ಚರ್ಗಳನ್ನೂ ಇಲ್ಲಿಂದನೇ ಕಳಿಸ್ಕೊಟ್ಟಿದ್ದೀವಿ, ಎಲ್ಲ ಕ್ರಿಮಿಟೋರಿಗಳನ್ನ ತಲುಪಿಸಿದೆ. ಸೊ ಇದು ಎಲ್ಲರೂ ಮಾನವೀಯತೆಯನ್ನು ಮರೆಯುವಂಥ ಸಂದರ್ಭ. ಎಲ್ಲರೂ ರೋಟ್ರಿ ಹಿಂದುಗಡೆ ಕೈ ಜೋಡಿಸಿ ಜನಗಳಿಗೆ ಸಹಾಯ ಮಾಡೋದಕ್ಕೆ ನಮಗೂ ಒಂದು ಸಹಾಯ ಮಾಡಿ. ನಿಮ್ಮೆಲ್ಲರ ಸಹಕಾರ ಇದ್ದರೆ
ಇನ್ನೂ ರೋಟರಿ ಸಂಸ್ಥೆ ಹೆಚ್ಚಿನ ಒಳ್ಳೆಯ ಕೆಲಸಗಳನ್ನ ಮಾಡೋದಕ್ಕೆ ಮುಂದೆ ಬರುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ರೋಟ್ರಿಲಿ ಹಲವಾರು ವರ್ಷ ದುಡಿದಿದ್ದೀವಿ. ಈಗ 2 ವರ್ಷಗಳಿಂದ ನಮಗೆ ಆಗ್ತಾ ಇರೋ ನೋವುಗಳು ತುಂಬ ಹೇಳತೀರೋದು. ಯಾಕೆ ಅಂದರೆ ಎಷ್ಟೋ ಜನದ ಕಷ್ಟ ಸುಖಗಳು ನೋವುಗಳು ನಮ್ಮ ಹತ್ರದಲ್ಲೇ ಕಾಣ್ತಾ ಇದೆ. ಈ ಮಧ್ಯ ನಮ್ಮಲ್ಲೂ ರೋಟ್ರಿ ಮಿತ್ರರು ತುಂಬ ಜನನ ಕಳ್ಕೊಂಡಿದ್ದೀವಿ ಮತ್ತು ತುಂಬ ಜನಕ್ಕೆ ಪಾಸಿಟಿವ್ ಬಂದು ಗೆದ್ದು ಬಂದು ತಿರ್ಗಾ ಅವರು ನಿರ್ಧರಿಸಿದಂತೆ ಲೈಕ್ ಪ್ಲಾಸ್ಮಾ ಡೊನೇಷನನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ನಾನು ಒಬ್ಬ. ಯಾಕೆಂದರೆ ರೋಟ್ರಿಲಿ ಒಮ್ಮೆ ಸೇವೆ ಮಾಡಬೇಕು ಅಂತ ಬಂದ ಮೇಲೆ ಯಾವುದೇ ಒಂದು ರೀತಿ ಅಳವಡಿಸ್ಕೊಂಡು ನಾವು ಸೇವೆ ಮಾಡಲು ಇಚ್ಛೆ ಪಡ್ತೀವಿ. ಈಗ 18ರಿಂದ 45 ವರ್ಷದ ಜನಕ್ಕೆ ವ್ಯಾಕ್ಸಿನೇಷನ್ ಆಗೋಕ್ಕೂ ಮುಂಚೆ ನಾವು ಒಂದು ಡ್ರೈವ್ ಮಾಡಿ, ಯಾಕೆಂದರೆ ವ್ಯಾಕ್ಸಿನೇಷನ್ ಆದಮೇಲೆ ಬ್ಲಡ್ ಡೊನೇಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕೆಲವು ಹುಡುಗರಿಗೆ ಮತ್ತು 18ರಿಂದ 45 ಬ್ಲಡ್ ಡೊನೇಷನ್ ಕೊಟ್ಟರೆ, ಯಾಕೆ ಬ್ಲಡ್ಡಿನ ಕೊರತೆ ಇನ್ನು ಮುಂದಿನ ದಿನಗಳಲ್ಲಿ ಅದು ಕಂಡು ಬರುತ್ತದೆ. ಅದಕ್ಕೆ ನಾನು ಎಲ್ಲರಲ್ಲೂ ಒಂದು ಮನವಿ ಮಾಡ್ಕೊತೀನಿ, ಯಂಗ್ಸ್ಟರ್ಸ್ ದಯವಿಟ್ಟು ಮುಂದೆ ಬಂದು ಬ್ಲಡ್ ಕೊಡಿ. ಪಾಸಿಟಿವ್ ಆಗಿ ಗೆದ್ದು ಬಂದವರು ಪ್ಲಾಸ್ಮಾ ಡೊನೇಟ್ ಮಾಡಿ. ನಮ್ಮ ದೇಶ ನಾವೇ ಉಳಿಸ್ಕೋಬೇಕು. ನಾವು ನಮ್ಮ ಅಲ್ಪ ಸೇವೆಯನ್ನು ಮಾಡಿದ್ರೆ ನಾವೆಲ್ಲ ಗೆದ್ದು ಬರ್ಬೋದು. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ ಈಗ ಮಹಾಮಾರಿ ಕರೋನಾದಿಂದ ಎಲ್ಲ ಇಡೀ ಜಗತ್ತೇ ತತ್ತರಿಸಿದೆ. ಅದರಲ್ಲೂ ನಮ್ಮ ಬೆಂಗಳೂರು ಇಡೀ ರಾಷ್ಟ್ರಕ್ಕೆ ನಂಬರ್ 1 ಸಿಟಿ, ಡೇಂಜರಸ್ ಸಿಟಿಯಾಗಿ ಪರಿಗಣಿಸ್ತಾ ಇದೆ. ಇಂಥ ಒಂದು ಸಿಚುವೇಷನ್ನಲ್ಲಿ ನಾವೆಲ್ಲರೂ ಸಿಂಪಲ್ಲಾಗಿ ಈ ಒಂದು ಸಿಚುವೇಷನ್ನ ಅನಲೈಸ್ ಮಾಡಿಕೊಂಡು SMS ಫಾಲೋ ಮಾಡಬೇಕಾಗಿದೆ. SMS ಅಂದರೆ ನಿಮಗೆಲ್ಲ ಗೊತ್ತಿದೆ, ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸ್ ಆ್ಯಂಡ್ ಸ್ಯಾನಿಟೈಸರ್. ಇಷ್ಟು ಮಾಡಿದ್ರೆ ನಮ್ಮ ಕೆಲಸ ಮುಗೀತು. ಬಟ್ ಇಷ್ಟೇ ಮಾಡಿ ನಾವು ಮನೇಲಿ ಕುಳಿತರೆ ಇಷ್ಟೆಲ್ಲ ಕೆಲಸಗಳನ್ನು ಸೈನಿಕ ರೀತಿ ಹಗಲು ರಾತ್ರಿ ದುಡಿತಾ ಇರ್ತಕ್ಕಂಥ ನಮ್ಮ ಡಾಕ್ಟರ್ಗಳು, ನರ್ಸ್ಗಳು, ಪೊಲೀಸ್ಗಳು ಇವ್ರಿಗೆಲ್ಲ ಸಹಾಯ ಹಸ್ತಬೇಕಾಗಿದೆ. ಅವ್ರಿಗೆಲ್ಲ ಒಂದು ಮಾರಲ್ ಸಪೋರ್ಟ್ ಬೇಕಾಗಿದೆ. ಅಲ್ಲಿ ನಮ್ಮಂಥ ರೊಟೇರಿಯನ್ ವಾಲಂಟಿಯರ್ಸ್ ಏನಿದ್ದೀವಿ ನಾವೆಲ್ಲ ಮುಂದೆ ಬಂದು ಈ SMS ಮೇಂಟೈನ್ ಮಾಡ್ಕೊಳ್ಳೋದ್ರ ಜೊತೆಗೆ ಅವ್ರ ಜೊತೆಗೆ ಒಂದು ಸಹಾಯ ಹಸ್ತ ನೀಡಿ ಅವ್ರಿಗಿರ್ತಕ್ಕಂಥ ಭಾರವನ್ನು ಸ್ವಲ್ಪ ಕೆಳಗಿಳಿಸಿದ್ರೆ ನಿಜವಾಗ್ಲೂ ನಾವು ಸಮಾಜಕ್ಕೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸ ಆಗುತ್ತೆ. ಹಾಗೆ ನಮ್ಮ ರೋಟ್ರಿಯಿಂದ ಬಹಳಷ್ಟು ಕಡೆ ವ್ಯಾಕ್ಸಿನೇಷನ್ ಡ್ರೈವ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಲೋಕಲ್ ಏರಿಯಾಗಳಲ್ಲಿ ನಮ್ಮ ಸರೌಂಡಿಂಗ್ ಏರಿಯಾದಲ್ಲಿ ಬಹಳಷ್ಟು ಕಡೆ ನಮ್ಮ ವ್ಯಾಕ್ಸಿನೇಷನ್ ನಡೀತಾ ಇದೆ. ಬಟ್ ದುಸ್ಥಿತಿ ಅಂದರೆ ನಮಗೆ ವ್ಯಾಕ್ಸಿನ್ಗಳು ಸಿಗ್ತಾ ಇಲ್ಲ. ನಮ್ಮ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದು ಅಂದರೆ ಈ ಜವಾಬ್ದಾರಿಯನ್ನು ರೋಟ್ರಿಗೆ ವಹಿಸ್ಕೊಟ್ರೆ ಸೊ ವಿಲ್ ಟೇಕ್ ಕೇರ್ ಆಫ್ ದ ವ್ಯಾಕ್ಸಿನೇಷನ್ ಡ್ರೈವ್. ಭಾಳಷ್ಟು ಕಡೆ ನಮ್ಮ ನೆಟ್ವರ್ಕ್ ಇದೆ, ರೋಟ್ರಿ ನೆಟ್ವರ್ಕು. ಸೊ ವಿ ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್ ಫಾರ್ ದಿಸ್. ಇದ್ರ ಜೊತೆಗೆ ನಮ್ಮಲ್ಲಿ ಬಹಳಷ್ಟು ಕೆಲಸಗಳು ಮಾಡ್ತಾಯಿದ್ದಾರೆ ನಮ್ಮ ರೋಟೇರಿಯನ್ಸು. ಇದು ವ್ಯಾಕ್ಸಿನೇಷನ್ ಇರ್ಬೋದು, ಮತ್ತು ದಿಕ್ಕಿಲ್ಲದೆ ಇರೋರಿಗೆ ಫುಡ್ ಪ್ಯಾಕೆಟ್ಸ್ ಕೊಡ್ಬೋದು, ಅಥವಾ ಮಾಸ್ಕು, ಸ್ಯಾನಿಟೈಸರು, ಮತ್ತು BBMP ವರ್ಕರ್ಸು, ಮೆಡಿಕಲ್ ಸ್ಟಾಫು, ಪ್ಯಾರಾಮೆಡಿಕಲ್ ಸ್ಟಾಫು ಇವರೆಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಸಲಹೆ ಮತ್ತು ಔಷಧಿ ಎಲ್ಲ ಸಲಕರಣೆಗಳನ್ನ ಕೊಡ್ತಾ ಇದ್ದೀವಿ. ಹಾಗಾಗಿ ಇತ್ತೀಚೆಗೆ ಒಂದು ಕೋವಿಡ್ ವಾರ್ ರೂಮ್ ಅಂತ ಒಂದು ರೋಟ್ರಿಯಿಂದ ಸ್ಟಾರ್ಟ್ ಆಗಿದೆ. ಇದರಲ್ಲಿ ನಮ್ಮ ಯಾವ್ಯಾವ ಹಾಸ್ಪಿಟ್ಲಲ್ಲಿ ಏನೇನು ಸಲಕರಣೆಗಳಿದೆ, ಬೆಡ್ ಖಾಲಿ ಇದೆ, ಆಕ್ಸಿಜನ್ ಇದೆ, ವೆಂಟಿಲೇಟರ್, ICU ಎಲ್ಲ ಎಲ್ಲೆಲ್ಲಿ ಜಾಗ ಇದೆ, ಯಾರ್ಯಾರು ಏನೇನು ಕೇಳ್ತಾರೆ ಅವ್ರಿಗೆಲ್ಲರೂ ಒಬ್ರಿಗೆ ಬೆಡ್ ಬೇಕು ಅಂದರೆ ಬೆಡ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಆಕ್ಸಿಜನ್ ಬೇಕು ಅಂದರೆ ಆಕ್ಸಿಜನ್ ಎಲ್ಲಿ ಬೇಕು ಅಂತ ಹೇಳ್ತೀವಿ. ಹೀಗಾಗಿ ನಮ್ಮ ಕೋವಿಡ್ ವಾರ್ ರೂಮಲ್ಲಿ ಎಲ್ಲ ಸೌಲಭ್ಯಗಳಿರೋಂಥ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬೇಕಾದರೂ ಯು ರೀಚ್ ಎನಿ ರೋಟರಿ, ನಿಯರೆಸ್ಟ್ ರೋಟರಿ, ನಿಮಗೆ ಎಲ್ಲ ಅನುಕೂಲಗಳು ನಮಗೆ ಖಂಡಿತವಾಗಿ ನಮ್ಮ ಕೈಲಾದಷ್ಟು ನಾವು ಪ್ರಯತ್ನ ಮಾಡ್ತೀವಿ. My request to each one of you is, because it is not only the duty of the government, it is not only the duty of the BBMP or any hospitals, which is the responsibility of each one of our citizens. ನಾವೆಲ್ಲ ಮೇಲೆದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೈಯಲ್ಲಿ ಸ್ವತಃ ಕೈಯಲ್ಲಿ ಏನು ಕೆಲಸ ಮಾಡೋಕ್ಕಾಗುತ್ತೆ, ನಾವು ಏನು ಸಹಾಯ ಮಾಡೋಕ್ಕೆ, ಫೋನಲ್ಲಿರ್ಬೋದು, ವಾಟ್ಸಪ್ಪಲ್ಲಿರ್ಬೋದು, ಆನ್ಲೈನಲ್ಲಿರ್ಬೋದು, ಅಥವಾ ನಮ್ಮ ಕಾಂಟ್ಯಾಕ್ಟ್ಸ್ನ ನಾವು ಕೊಡೋದಾಗಲಿ, ಇದನ್ನೆಲ್ಲ ಉಪಯೋಗಿಸ್ಕೋಬೇಕಾಗುತ್ತೆ. ನನಗೆ ಸ್ನೇಹಿತರೆ ಅಮೇರಿಕಾದಿಂದ ಡಾಕ್ಟರ್ಸ್ ಫೋನ್ ಮಾಡ್ತಾ ಇದ್ದಾರೆ, ಅಮೇರಿಕಾದಿಂದ ಸ್ನೇಹಿತರು ಮಾಡ್ತಾ ಇದ್ದಾರೆ, ಕನ್ನಡ ಬಳಗದವ್ರು ಮಾಡ್ತಾ ಇದ್ದಾರೆ, ಈ ಥರ ಅನೇಕ ಜನಗಳು ಮಾಡ್ತಾ ಇದ್ದಾರೆ, UK ಇಂದ ಮಾಡ್ತಾ ಇದ್ದಾರೆ. ಎಲ್ಲಿ ನೀವು ಹೇಳೋದು ದೇ ವಾಂಟ್ ಆಲ್ ಹೆಲ್ಪ್ ಅಸ್.
ಯಾವ ಥರ ಹೆಲ್ಪ್ ಮಾಡಬೇಕು, ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಕಳಿಸೋದಕ್ಕೆ ತಯಾರಿ ಆಗ್ತಾ ಇದೆ. ಇನ್ನೊಂದು ಫಸ್ಟ್ ಸೆಕೆಂಡ್ ವೀಕಲ್ಲಿ ಮೇನಲ್ಲಿ ಸುಮಾರು ಕಾನ್ಸಂಟ್ರೇಟರ್ಸ್ ಬರ್ತಾ ಇದೆ. ಈ ಥರ ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಎಲ್ಲರೂ ಥ್ರೂ ದಿಸ್ ಮೀಡಿಯಾ ಯಾರ್ಯಾರು ನೋಡ್ತಾ ಇದ್ದೀರಾ, ಮೈ ರಿಕ್ವೆಸ್ಟ್ ಟು ಈಚ್ ಒನ್ ಆಫ್ ಯು, ಪ್ಲೀಸ್, ಇಟ್ ಈಸ್ ನಾಟ್ ದಿ ಡ್ಯೂಟಿ ಆಫ್, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇಟ್ ಈಸ್ ನಾಟ್ ದ ಡ್ಯೂಟಿ ಆಫ್ one agency, it is the duty of each one of us, because this is a very uncertain time. ಈ ಥರ ಆಗುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ಅಥವಾ ಯಾವುದೇ ತಪ್ಪು ಗೌರ್ಮೆಂಟ್ ಮಾಡಿರಲಿ ಅಥವಾ BBMP ಮಾಡಿದರೆ ಅದನ್ನು ಹೇಳೋವಂಥ ಸಮಯ ಇದಲ್ಲ. ದಿಸ್ ಈಸ್ ನಾಟ್ ದ ಟೈಮ್, ದಿಸ್ ಈಸ್ ದ ಟೈಮ್ ವೇರ್ ವಿ ಈಚ್ ಒನ್ ಆಫ್ ಅಸ್ ವಿ ಹ್ಯಾವ್ ಟು ಫೈಟ್, ಸೇವ್ ದ ಲೈಫ್ ಆಫ್ ಅವರ್ ಓನ್ ಸಿಟಿಸನ್ಸ್, ಸೇವ್ ದ ಲೈಫ್ ಆಫ್ ಅವರ್ ಓನ್ ಕಂಟ್ರಿ ಮ್ಯಾನ್. ಇದನ್ನು ಮಾಡೋದು ನಮ್ಮ ಕರ್ತವ್ಯ. ಅದನ್ನು ನೋಡಿ, ಅದನ್ನು ಫೋಕಸ್ ಮಾಡಿ ಫಸ್ಟು, ಆಮೇಲೆ ಬಾಕಿದ್ದು ನೋಡೋಣ. Thank you, friends. I think my message is very clear. We are emotional. We want to take this challenging time and take this opportunity to help the poor people, to help this society wherever, whatever is possible, because we are the citizens of this country. We are the citizens of this ಪರ್ಟಿಕ್ಯುಲರ್ ಕಂಟ್ರಿ. ಈ ದೇಶದ ಭಾರತೀಯರು ನಾವು, ನಮ್ಮ ಒಂದು ಧ್ವನಿ ಏನಿರಬೇಕು, ಯಾವ ಥರ ಸಹಾಯ ಮಾಡೋಕ್ಕಾಗುತ್ತೆ, ನನ್ನ ಪಕ್ಕದಲ್ಲಿರೋರು ಯಾರಿಗೆ ತೊಂದರೆ ಇದೆ ಅವ್ರಿಗೆ ಮಾಡಿ ಅಂಥೇಳಿ. ನಮ್ಮ ರೊಟೇರಿಯನ್ಸ್ ಆಲ್ರೆಡಿ ಅವರವರು ಒಂದು ಕಾರ್ನಲ್ಲಿ ಆಕ್ಸಿಜನ್ನ ಸಿಲಿಂಡರ್ಸ್ನ ತೊಗೊಂಡು ವಿದ್ಯಾರಣ್ಯಪುರದಲ್ಲಿ ಅವರು ಸುತ್ತಾ ಇದ್ದಾರೆ. ಯಾರಿಗೆ ಆಕ್ಸಿಜನ್ ಬೇಕಂತ ಕೇಳಿದ ತಕ್ಷಣ ಅಲ್ಲಿ ಎತ್ಕೊಂಡೋಗಿ ಮನೆಗೆ ಕೊಟ್ಟು ಅದನ್ನು ಸಹಾಯ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ RMV ಕ್ಲಬ್ ಅಂತಿದೆ, ಅವರು ಕೂಡ ಆ ಒಂದು ಈಸ್ಟ್ ಡಿವಿಷನ್ನಲ್ಲಿ ಅಲ್ಲಿರೋ ಒಂದು PHCಗಳಿಗೆ ಮಾಸ್ಕ್ ಕೊಡೋದಾಗಲಿ, ಸ್ಯಾನಿಟೈಸರ್ ಕೊಡೋದಾಗಲಿ, ಅಥವಾ PPE ಕಿಟ್ಸ್ ಕೊಡೋದಾಗಲಿ, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮಾಲ್ಗುಡಿ ಅಂತ ಇನ್ನೊಂದು ಕ್ಲಬ್ ಇದೆ, ಅವರು ಸೌತ್ ಆಫ್ ಬ್ಯಾಂಗ್ಳೂರಲ್ಲಿದ್ದಾರೆ. ಅವರೆಲ್ಲ ಕೂಡ ಅಲ್ಲಿ ಆ ಒಂದು PHCಗಳಿಗೆ ಹೋಗಿ ಅಲ್ಲಿ ಮಾಸ್ಕ್ಗಳು ಕೊಡೋದು, PPE ಕಿಟ್ಸ್ ಕೊಡೋದು, ಆಕ್ಸಿಜನ್ ಸಿಲಿಂಡರ್ಸು. ನಮ್ಮ ಒಬ್ಬ ರೊಟೇರಿಯನ್ನು ಎಷ್ಟೋ ದೂರದಲ್ಲಿ ಹೋಗಿ ಅವರು ಆಕ್ಸಿಜನ್ ಸಿಲಿಂಡರ್ಸ್ ಇದೆ ಅಂತ ಗೊತ್ತಾಗಿದ್ದ ತಕ್ಷಣವೇ ಲಾರಿಯಲ್ಲಿ ಹಾಕ್ಕೊಂಬಂದು ಅದನ್ನು ವಿತರಣೆ ಮಾಡಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಯಾರ್ಯಾರಿಗೆ ಸಹಾಯ ಬೇಕೋ ಅದನ್ನು ಕೂಡ ಮಾಡ್ತಾಯಿದ್ದಾರೆ. ಇದೆಲ್ಲ ನಮ್ಮ ಸ್ವಂತ ಹಣದಿಂದ, ನಮ್ಮ CSR ಪಾರ್ಟ್ನರ್ಸಿಂದ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ. ಅದೇ ರೀತಿಯಲ್ಲಿ ಈಚ್ ಒನ್ ಆಫ್ ಅಸ್ ಹ್ಯಾವ್ ಟು ಡೂ ಇಟ್. ನಾವು ಒಬ್ಬೊಬ್ಬರು ಕೂಡ ಈ ಸಮಯದಲ್ಲಿ ಏನು ಯೋಚನೆ ಮಾಡಬೇಡಿ, ದಯವಿಟ್ಟು ಇದೊಂದು ಕೆಲಸ ಮಾಡಿ, ಆಮೇಲೆ ಬಾಕಿದು ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಈ ಕೊರೋನಾ ಸೆಕೆಂಡ್ ವೇವ್ ಬಂದಾಗ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ನೋಡ್ತಾ ಇದ್ದರೆ ದಿನಕ್ಕೆ 50,000 ಕೇಸ್ಗಳು ಬೆಂಗಳೂರಲ್ಲಿ ಬರ್ತಿದೆ ಅಂತಂದರೆ ನಾವು ಎಷ್ಟು ಕೇರ್ಫುಲ್ಲಾಗಿರಬೇಕು ಅಂತ ನೀವು ತಿಳ್ಕೊಬೇಕಾಗಿದೆ. ಸರ್ಕಾರ ಹೇಳ್ತಾ ಇದೆ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳಿ, ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೈಸರ್ ಯೂಸ್ ಮಾಡಿ ಅಂತ. ಆದರೆ ಇವತ್ತು ನಾವು ಮಾರ್ಕೆಟ್ಗಳಲ್ಲಿ ನೋಡ್ತಾ ಇದ್ದೀವಿ, ಎಲ್ಲ ಜಾಗದಲ್ಲೂ ಜನಜಂಗುಳಿ ಇರುತ್ತೆ. ಯಾರೂ ಕೂಡ ಸರಿಯಾಗಿ ಸ್ಯಾನಿಟೈಸರ್ಸ್ ಆಗಲಿ ಮಾಸ್ಕ್ಗಳನ್ನ ಉಪಯೋಗ ಮಾಡ್ತಿಲ್ಲ. ಬೆಂಗಳೂರು BBMP ಕಡೆಯಿಂದ ಮಾರ್ಷಲ್ಗಳು ಕೂಡ ಅವ್ರು ಪ್ರಯತ್ನ ಪಡ್ತಿದ್ದಾರೆ, ಆದರೆ ಅದ್ಯಾವುದೂ ನಮಗೆ ಸಹಾಯ ಆಗ್ತಾ ಇಲ್ಲ. ಇಲ್ಲಿ ಪಬ್ಲಿಕ್ ಎಷ್ಟು ಕೋಪ್ರೇಟ್ ಮಾಡ್ತಾರೆ ಅದ್ರ ಬಗ್ಗೆ ನಿಂತಿದೆ. ಡಿಸ್ಟ್ರಿಕ್ಟ್ ಗವರ್ನರ್ ಆದಂಥ ನಾಗೇಂದ್ರ ಪ್ರಸಾದ್ ಅವರು ಕರ್ನಾಟಕ ಆಯುಷ್ ಇಲಾಖೆ ವತಿಯಿಂದ ಅವರ ಸಹಯೋಗದಂಗೆ ಒಟ್ಟು 50,000 ಜನಕ್ಕೆ ಭಾರತ ಸರ್ಕಾರದ ಅಂಗೀಕೃತವಾಗಿರುವಂತಹ ಇಮ್ಯುನೋ ಬೂಸ್ಟರ್ಸ್ಗಳನ್ನ ಕೊಡೋದಕ್ಕೆ ನಾವಾಗಲೇ ನಿರ್ಧರಿಸಿದ್ದೀವಿ. ಇದನ್ನು ಮುಂದಿನ ವಾರದಲ್ಲಿ ಈ ಕಾರ್ಯಕ್ರಮನ ಎಲ್ಲ ವಾರ್ಡ್ಗಳು ನಾವು ಶುರು ಮಾಡ್ತಾಯಿದ್ದೀವಿ. ಎಲ್ಲ ಸಾರ್ವಜನಿಕರಿಗೆ ಏನು ಕೇಳ್ಕೊಳ್ತೀವಿ ಅಂತಂದರೆ, ನೀವು ಇದರಲ್ಲಿ ರೋಟರಿ ಜೊತೆ ಸೇರಿಕೊಂಡ್ರೆ ಸಾಕಷ್ಟು ನಾವು ಇದನ್ನು ತಡೆ ಹಿಡಿಯೋದ್ರಲ್ಲಿ, ಈ ನಿಯಂತ್ರಣ ಮಾಡೋದ್ರಲ್ಲಿ ನಾವು ಸಹಾಯ ಆಗುತ್ತೆ. ದಯವಿಟ್ಟು ರೋಟರಿಯಿಂದ ನಾವು ನಿಮಗೆ ಬೇಡ್ಕೊಳ್ಳೋದು ಅಂತಂದರೆ, ಸಾರ್ವಜನಿಕರು ಇದರಲ್ಲಿ ಸ್ಯಾನಿಟೈಸೇಷನ್ ಆಗಿರ್ಬೋದು, ಮಾಸ್ಕ್ ಹಾಕ್ಕೊಳ್ಳೋದು ವಿಷಯದಿರ್ಬೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿಕೊಂಡು ಈ ಮಹಾಮಾರಿಯನ್ನು ನಿಯಂತ್ರಿಸೋದಕ್ಕೆಲ್ಲ ಸಹಾಯ ಮಾಡಬೇಕು ಅಂತ ನಿಮ್ಮಲ್ಲಿ ಒಮ್ಮೆ ಕಳಕಳಿಯಿಂದ ನಾನು ಕೇಳ್ಕೊಳ್ತೀನಿ. ನಮಗೆಲ್ಲ ಗೊತ್ತಿರ್ಬೋದು, ಡಾಕ್ಟರ್ ದೇವಿ ಶೆಟ್ಟಿ ಅವರು ಹೇಳಿದ್ದಾರೆ, ಇನ್ನೂ ಇದು ಕಷ್ಟಕರವಾದ ದಿನಗಳಲ್ಲ, ಇನ್ನೂ ಕಷ್ಟಕರವಾದ ದಿನಗಳನ್ನ ನಾವು ನೋಡ್ತೀವಿ ಅಂತ ಹೇಳಿದ್ದಾರೆ. ಮೇ 15ನೇ ತಾರೀಕು ಅಷ್ಟೊತ್ತಿಗೆ ಸುಮಾರು 5 ಲಕ್ಷ ಕೇಸ್ಗಳು ಆಗುತ್ತೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ, ಅಂದಾಜಿಸ್ತಾ ಇದ್ದಾರೆ. ಸೊ ಅದು 5 ಲಕ್ಷ ಕೇಸ್ ಆದಾಗ ನಮ್ಮ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನು ಊಹೆ ಮಾಡಿಸೋದಕ್ಕೂ ಕೂಡ ನಮಗೆ ಆಗೋದಿಲ್ಲ. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಶಕ್ತಿ ಬೇಕಾಗುತ್ತೆ. ರೋಟ್ರಿಯಲ್ಲಿ ಇವಾಗ ಇರ್ತಕ್ಕಂಥ ಶಕ್ತಿನ ಇನ್ನೂ ಹೆಚ್ಚುಗೂಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಒಬ್ಬ ವೈಯಕ್ತಿಕವಾಗಲಿ ಅಥವಾ ಸರ್ಕಾರಿ ಅಥವಾ ಸಂಘ ಸಂಸ್ಥೆಗಳ ಮೂಲಕವಾಗಲಿ ಅಥವಾ ಸರ್ಕಾರದ ಕಡೆಯಿಂದನೇ ಆಗಲಿ ನಿಭಾಯಿಸೋದು ಕಷ್ಟ ಆಗುತ್ತೆ. ಸೊ ತಾವೆಲ್ಲ ಕೈ ಜೋಡಿಸಿ ವೈಯಕ್ತಿಕವಾಗಿ ಮತ್ತು ಸಂಘ ಸಂಸ್ಥೆಗಳ ಮೂಲಕ, ಸರ್ಕಾರ, ರೋಟ್ರಿ ಮೂಲಕ 4-5 ಜನ ಕೈ ಸೇರಿಸಿದಾಗ ಖಂಡಿತ ನಾವು ಈ ಕಷ್ಟಕರವಾದ ದಿನಗಳನ್ನ ನಾವು ಗೆಲ್ಬೋದು ಅನ್ನೋ ವಿಶ್ವಾಸ ನಮಗಂತೂ ಇದೆ. ಸೊ ಅದರಿಂದ ತಾವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ಈ ನಿಟ್ಟಿನಲ್ಲಿ
ಎಲ್ಲ ಮುನ್ನಡೆಯೋಣ. ಖಂಡಿತ ನಾವು ಒಳ್ಳೆಯ ದಿನಗಳನ್ನ ನೋಡ್ತೀವಿ ಅಂತ ನಾನಂತೂ ಭಾವಿಸ್ತೀನಿ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಇದೊಂದು ಕಾರ್ಯಕ್ರಮ ನೋಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು. ನಮಸ್ಕಾರ.